ಲಿಕ್ ಇದನ್ನ ವಿಘ್ನೇಶ್ ಅವರು ಡೈರೆಕ್ಟ್ ಮಾಡಿ ಪ್ರದೀಪ್ ರಂಗನಾಥನ್, ಕೃತಿ ಶೆಟ್ಟಿ ಅವರು ಲೀಡ್ ಆಗಿ ಕಾಣಿಸ್ಕೊಂಡಿರೋ ಸಿನಿಮಾ. ಇನ್ನು ಸಿನಿಮಾ ಒಂದೊಳ್ಳೆ ಹೊಸ ಸ್ಟೋರಿ ಲೈನ್ ಜೊತೆ ಶುರು ಆಗುತ್ತೆ. ಇಲ್ಲಿ ನಮ್ಮ ಹೀರೋ ತನ್ನ ಕಳೆದು ಹೋದ ಪ್ರೀತಿಗಾಗಿ ಫ್ಯೂಚರ್ಗೆ ಟ್ರಾವೆಲ್ ಮಾಡ್ತಾನೆ. ಅದು 2035ಕ್ಕೆ. ಬಟ್ ವೆಯ್ಟ್, ಸ್ಟೋರಿ ಇಲ್ಲಿ ಟ್ವಿಸ್ಟ್ ಆಗುತ್ತೆ. ಅವನು ಎಂಟರ್ ಆಗೋದು ಒಂದು ವಿಚಿತ್ರವಾದ ಲವ್ ಇನ್ಶೂರೆನ್ಸ್ ಕಂಪನಿಗೆ. ಇಲ್ಲಿ ಲವ್ ಅಂದ್ರೆ ಪ್ರೀಮಿಯಂ, ಬ್ರೇಕಪ್ ಅಂದ್ರೆ ಕ್ಲೈಮ್. ಇಲ್ಲಿ ರಿಲೇಶನ್ಶಿಪ್ಸ್ ಕೂಡ ಪಾಲಿಸೀಸ್ ಆಗಿರುತ್ತೆ, ಬ್ರೇಕಪ್ ಸೆಟಲ್ಮೆಂಟ್ ಗಳನ್ನ ಒಳಗೊಂಡಂತೆ. ಸೊ ಇದೆಲ್ಲ ಚಾಲೆಂಜಸ್ ಮಧ್ಯೆ ನಮ್ಮ ಹೀರೋಗೆ ಅವನ ಲವ್ ಸಿಗ್ತಾ ಇಲ್ವಾ ಅನ್ನೋದೇ ಪ್ಲಾಟ್. ಇನ್ನು ಸಿನಿಮಾದಲ್ಲಿ ನಂಗೆ ವರ್ಕ್ ಆಗಿದ್ದು ಅಂದ್ರೆ ಕಾನ್ಸೆಪ್ಟ್ ಮಾತ್ರ ಅಲ್ಲ, ಎಕ್ಸಿಕ್ಯೂಷನ್ ಕೂಡ ಫ್ರೆಶ್ ಆಗಿದೆ. ಫ್ಯೂಚರಿಸ್ಟಿಕ್ ಸೆಟಪ್, ಎಮೋಷನಲ್ ಕನೆಕ್ಟ್ ಅಂಡ್ ಲಿಟ್ಲ್ ಬಿಟ್ ಕ್ರೇಜಿ ಐಡಿಯಾಸ್ ಮಿಕ್ಸ್ ಆಗಿ ಒಂದು ಯೂನಿಕ್ ಎಕ್ಸ್ಪೆರಿಮೆಂಟ್ ಕೊಡುತ್ತೆ. ಇಲ್ಲಿ ನಮ್ಮ ಹೀರೋ ಜರ್ನಿ ನೋಡಿದ್ರೆ ಲವ್ ಗಾಗಿ ಎಷ್ಟು ದೂರ ಹೋಗ್ತಾನೆ ಅನ್ನೋದು ಹಾರ್ಟ್ ಟಚಿಂಗ್. ಬಟ್ ಕಂಪನಿ ರೂಲ್ಸ್ ನೋಡಿದ್ರೆ ಲವ್ ಕೂಡ ಕ್ಯಾಲ್ಕುಲೇಷನ್ ಆಗ್ಬಿಟ್ಟಿದೆ ಅನ್ಸ್ತು. ಅಂಡ್ ಮೂವಿಲಿ ಇದನ್ನ ತುಂಬಾ ಇಂಟ್ರೆಸ್ಟಿಂಗ್ ಆಗಿ ಎಕ್ಸಿಕ್ಯೂಟ್ ಮಾಡಿದ್ದಾರೆ. ಇನ್ನು ಪರ್ಫಾರ್ಮೆನ್ಸಸ್ ಕಡೆ ಬಂದ್ರೆ ಆಸ್ ಯೂಶುವಲ್ ಪ್ರದೀಪ್ ರಂಗನಾಥನ್ ಅವರು ಅವರ ಆಕ್ಟಿಂಗ್ ಇಂದಾನೆ ಕನೆಕ್ಟ್ ಆಗ್ತಾರೆ. ಕೊಟ್ಟಿರೋ ರೋಲ್ಗೆ ಇವರೇ ಸೂಟ್ ಅನ್ನೋ ರೀತಿ ಇಂಪ್ರೆಸಿವ್ ಆಗಿ ಆಕ್ಟಿಂಗ್ ಮಾಡಿದ್ದಾರೆ. ಕೃತಿ ಶೆಟ್ಟಿ ಅವರು ತುಂಬಾ ನ್ಯಾಚುರಲ್ ಆಗಿ ಆಕ್ಟಿಂಗ್ ಮಾಡಿದ್ದಾರೆ. ಹೀರೋ ಜೊತೆ ಅವರ ಕೆಮಿಸ್ಟ್ರಿ ಸೂಪರ್ ಆಗಿ ವರ್ಕ್ ಆಗಿದೆ. ಇನ್ನು ಮ್ಯೂಸಿಕ್, ಸಿನಿಮಾಗೆ ಏನ್ ಬೇಕೋ ಅದನ್ನ ತುಂಬಾ ನೀಟ್ ಆಗಿ ಅಂಡ್ ಇಂಪ್ಯಾಕ್ಟ್ಫುಲ್ ಆಗಿ ಕೊಟ್ಟಿದ್ದಾರೆ. ಲವ್ ಟ್ರ್ಯಾಕ್ ಎಲ್ಲ ಚೆನ್ನಾಗಿ ವರ್ಕ್ ಆಗಿದೆ. ಇನ್ನು ಸಿನಿಮಾದ ನೆಗೆಟಿವ್ಸ್ ಕಡೆ ಬರೋದಾದ್ರೆ ಕೆಲವೊಂದು ಕಡೆ ಪೇಸ್ ಸ್ಲೋ ಅನ್ಸ್ಬಹುದು ಅಂಡ್ ಕಾನ್ಸೆಪ್ಟ್ ಎಲ್ರಿಗೂ ಕನೆಕ್ಟ್ ಆಗೋದಿಲ್ಲ. ಸೊ ಓವರ್ ಆಲ್ ಆಗಿ ಸಿನಿಮಾ ನೋಡ್ಬೋದಾ ಅಂದ್ರೆ ನೋಡ್ಬೋದು. ಅಪ್ಕಮಿಂಗ್ ಡೇಸ್ ಅಲ್ಲಿ ಲವ್ ಕೂಡ ಒಂದು ಕ್ಯಾಲ್ಕುಲೇಷನ್ ಆಗ್ಬಿಡುತ್ತೆ ಅನ್ನೋದು ಚೆನ್ನಾಗಿ ಪ್ರೆಸೆಂಟ್ ಮಾಡಿದ್ದಾರೆ. ಇನ್ನು ನೀವೇನಾದ್ರೂ ಹೊಸ ಕಾನ್ಸೆಪ್ಟ್ ಟ್ರೈ ಮಾಡಬೇಕು ಅನ್ನೋರಿಗೆ ಇದು ಮಸ್ಟ್ ವಾಚ್ ಅಂತ ಹೇಳ್ತೀನಿ. ನೀವೇನಾದ್ರೂ ಆಲ್ರೆಡಿ ಸಿನಿಮಾ ನೋಡಿದ್ರೆ ನಿಮಗೆ ಈ ಹೊಸ ಕಾನ್ಸೆಪ್ಟ್ ಹೇಗನ್ನಿಸ್ತು ಅಂತ ಖಂಡಿತ ಕಮೆಂಟಲ್ಲಿ ತಿಳಿಸಿ. ವಿಡಿಯೋ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ, ರೀಚ್ ಆಗೋದಕ್ಕೆ ಹೆಲ್ಪ್ ಆಗುತ್ತೆ ಅಂತ ಹೇಳ್ತಾ ಸಿಗುವ.